ಈ ಕಾರಣಕ್ಕೆ ಗುರು ರೈತರ ಮಕ್ಕಳಿಗೆ ಯಾರು ಹೇಳ್ಕೊಡ್ತಿಲ್ಲ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಯಾರೆಲ್ಲ ನಾನು ವಿಡಿಯೋ ನೋಡ್ತಿದ್ದೀರಾ ನೋಡಿ, ಯಾರೆಲ್ಲ ಫಾಲೋ ಮಾಡ್ತಿದ್ದೀರಾ ಅವ್ರಿಗೆ ನನ್ನ ಕಡೆಯಿಂದ ದೊಡ್ಡ ನಮಸ್ಕಾರ ಗುರು. ಇವತ್ತು ನಾನು ನಮ್ಮ ಪಪ್ಪಿ ಒಂದು ದೊಡ್ಡ ಸಾಹಸ ಮಾಡೋಣ ಅಂತ ಹೋದ್ವಿ. ಏನಪ್ಪ ಸಾಹಸ ಅಂತ ತೋರಿಸ್ತೀನಿ ಬನ್ನಿ. ನೋಡಿ, ಕುರಿ ಮೇಯ್ಸೋಕ್ಕೆ ಅಂತ ಬಂದ್ವಿ. ನಾನು ಕುರಿ ಮೇಯ್ಸೋಕ್ಕೆ ಬಂದಿರೋ ವಿಷಯ ಆ ಸೂರ್ಯ ಹೆಂಗೆ ಗೊತ್ತಾಗಿ ಅವ್ನು ನನ್ನ ಹಿಂದಿಂದನೇ ಬಂದ್ಬಿಟ್ಟ ಗುರು. ಅವ್ನು ಟಾರ್ಚರ್ ತಡೆಯೋಕ್ಕಾಗ್ದೇ ಈ ಕಡೆ ತಿರುಗಿ ನೋಡಿದ್ರೆ ನಮ್ಮ ಚಿಕ್ಕಪ್ಪ ಮಳೆ ಜೊತೆನೇ ಬ್ರೇಕಪ್ ಮಾಡ್ಕೊಬಿಟ್ಟಿತ್ತು. ಬ್ರೇಕಪ್ ಆಗೈತಲ್ಲ ಅಂದ್ಬಿಟ್ಟು ಹಿಂಗೆ ನೀರು ಹಾಯಿಸ್ಕೊಂಡು ಹೊಗೆ ಸಸಿ ನೋಡ್ತಾ ಇದ್ರು. ಸೊ ರೈತರ ಜೀವನ ಇಷ್ಟೇ ಅಂದ್ಕೊಂಡು ನಾನು ಈ ಕಡೆ ತಿರ್ಗಾ ಅಷ್ಟರಲ್ಲಿ ನಮ್ಮ ಪಪ್ಪಿ ಮನೆಯಿಂದ ಬರುವಾಗ ಹಿಂಗಿಂದ, ಆದರೆ ಮನೆಗೆ ವಾಪಸ್ ಹೋಗುವಾಗ ಹಿಂಗಾದ. ಇನ್ನೇನು ಮಾಡೋದು ಅಂದ್ಬಿಟ್ಟು ಕುರಿಗಳೆಲ್ಲ ನಡ್ಕೊಂಡು ಕೊಟ್ಟಿಗೆ ಕೂಡಿ ಮನೆಗೆ ಹೋಗೋಣ ಅನ್ನಷ್ಟರಲ್ಲಿ ನಮ್ಮಪ್ಪ ಹಸ್ಗಳಿಗೆ ಜೋಳ ಕಡ್ಡಿ ಎಲ್ಲ ಖಾಲಿ ಆಗಿಬಿಟ್ಟೈತೆ, ಹೋಗಿ ಕುಯ್ಯೋಗು ಅಂತ ಕಳಿಸಿದ್ರು. ನಮ್ಮಪ್ಪ ಹೇಳಿದ್ರಲ್ಲ ಅಂದ್ಬಿಟ್ಟು ಬೇಗ ಬೇಗ ಬಂದು ಜೋಳ ಕಡ್ಡಿ ಕುಯ್ದು ದನ ಇಟ್ಕೊಂಡು ಮನೆಗೆ ಹೋಗೋಣ ಅಂತ ಬೇಗ ಬೇಗ ಜೋಳ ಕಡ್ಡಿ ಎಲ್ಲ ಕುಯ್ದು ಮುಗಿಸ್ದೆ. ಸೊ ಇವತ್ತಿನ ವ್ಲಾಗ್ ಇಷ್ಟೇ ಗುರು. ಇದು ನನ್ನ ಫಸ್ಟ್ ವ್ಲಾಗ್. ಇದರಲ್ಲಿ ಏನಾದ್ರು ಮಿಸ್ಟೇಕ್ ಇದ್ದರೆ ಪ್ಲೀಸ್ ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ ನನ್ನ ವ್ಲಾಗ್ನ ಇವತ್ತಿಗೆ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಂಗೆ ಒಂದು ಫಾಲೋ ಮಾಡಿ ಅಂತ ಕೇಳ್ತಾ ನನ್ನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.